ಹಾಯ್, ನಾನು ನಿಮ್ಮ ಟೆಕ್ ಬೈಟ್ ಅಪ್ಡೇಟ್ಸ್. ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಿರೋ ಫೋನ್ ಬಂದು ರಿಯಲ್ಮಿ 15 Pro 5G. ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಬಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬಾಕ್ಸ್ ಒಳಗಡೆ ಇರೋ ಕಂಟೆಂಟ್ ನೋಡೋದಾದರೆ ಕ್ಲಿಯರ್ ಬ್ಯಾಕ್ ಕೇಸ್, ಯೂಸರ್ ಮ್ಯಾನ್ಯಲ್, 18W ಫಾಸ್ಟ್ ಚಾರ್ಜರ್ ಮತ್ತು ಟೈಪ್ ಎ ಟು ಟೈಪ್ ಸಿ ಕೇಬಲ್ ಹಾಗೂ ಮೊಬೈಲ್ ಫೋನ್. ಬಿಲ್ಡ್ ವಿಷಯಕ್ಕೆ ಬಂದರೆ ಪ್ಲಾಸ್ಟಿಕ್ ಬ್ಯಾಗ್, ಪವರ್ ಹಾಗೂ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್. ಬಾಟಮಿಗೆ ಬಂದರೆ ಚಾರ್ಜಿಂಗ್ ಪೋರ್ಟ್ ಹಾಗೂ ಸ್ಪೀಕರ್ ಮತ್ತು ಸಿಮ್ ಟ್ರೇ. ಮೈಕ್ ಟಾಪಲ್ಲಿ ನೋಡೋದಾದರೆ ಡ್ಯುಯಲ್ ಮೈಕ್. ವೆಯ್ಟ್ ಬಂದು 187 ಗ್ರಾಮ್, ಥಿಕ್ನೆಸ್ 7.69 mm. 3 ಡಿಫ್ರೆಂಟ್ ಕಲರಲ್ಲಿದೆ. ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 7 Gen 4. ಬೆಂಚ್ ಮಾರ್ಕ್ ನೋಡೋದಾದರೆ 10 ಲಕ್ಷ ಇದೆ. ಸಿಂಗಲ್ ಕೋರ್ ಬಂದು 1200 ಇದೆ. ಮಲ್ಟಿ ಕೋರ್ ಬಂದು 3500. ಡಿಸ್ಪ್ಲೇ ನೋಡೋದಾದರೆ 4D ಕರ್ವ್ ಡಿಸ್ಪ್ಲೇ, 144 Hz ರಿಫ್ರೆಶ್ ರೇಟು, ಗೋರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್. ಡಿಸ್ಪ್ಲೇ ಸೈಜ್ ಬಂದು 6.7 inches. ಕ್ಯಾಮ್ರಾ ವಿಷಯಕ್ಕೆ ಬಂದರೆ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದೆ. ನೋಡೋದಕ್ಕೆ 3 ಕ್ಯಾಮ್ರಾ ಇದೆ ಅನ್ನೋ ಥರ ಕಾಣಿಸುತ್ತೆ, ಆದರೆ ಒಂದು ಬಂದು IR ಬ್ಲಾಸ್ಟರ್. ಮೇನ್ ಕ್ಯಾಮ್ರಾ ಬಂದು ಸೋನಿ 50MP IMX896 ಮತ್ತು ವೈಡ್ ಆ್ಯಂಗಲ್ ಕ್ಯಾಮ್ರಾ 50MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೆಲ್ಫಿ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್. ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಡೀಸೆಂಟ್ ಆಗಿದೆ. 18W ಫಾಸ್ಟ್ ಚಾರ್ಜರ್, 7000 mAh ಬ್ಯಾಟ್ರಿ. ಆಲ್ಮೋಸ್ಟ್ 1.5 day ಫುಲ್ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ 40 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಸ್ಟೋರೇಜ್ ನೋಡೋದಾದ್ರೆ ರ್ಯಾಮ್ ಬಂದು 2 ವೇರಿಯಂಟ್ ಇದೆ, 8GB ಮತ್ತು 12GB. ರ್ಯಾಮ್ ಬಂದು LPDDR4X ರ್ಯಾಮ್. ಸ್ಟೋರೇಜ್ ಅಲ್ಲಿ 3 ಡಿಫ್ರೆಂಟ್ ವೇರಿಯಂಟ್ ಇದೆ, 128GB, 256GB, 512GB. ಸ್ಟೋರೇಜು ಟೈಪ್ ಬಂದ್ಬಿಟ್ಟು UFS 3.1. ಈ ಪ್ರೈಸ್ ರೇಂಜಿಗೆ ಅಟ್ಲೀಸ್ಟ್ LPDDR5X ರ್ಯಾಮ್ ಆದರೂ ಕೊಡ್ಬೋದಿತ್ತು. ಸ್ಟೋರೇಜ್ ಬಂದ್ಬಿಟ್ಟು UFS 4 ಆದರೂ ಕೊಡಬೇಕಿತ್ತು. ಕನೆಕ್ಟಿವಿಟಿ ನೋಡೋದಾದರೆ 9 5G ಬ್ಯಾಂಡನ್ನು ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ವೈಫೈ ಜೊತೆಗೆ ವೈಫೈ 6. ಈ ಪ್ರೈಸ್ ರೇಂಜಲ್ಲಿ ಕಂಪೇರ್ ಮಾಡೋದಾದರೆ OnePlus Nord 5, ಸ್ಯಾಮ್ಸಂಗ್ ಗ್ಯಾಲಕ್ಸಿ A55, iQneo 10, ನಥಿಂಗ್ ಫೋನ್ 3a Pro ಹಾಗೂ ಪೋಕೋ F7